ಹಾಯ್ ಎಲ್ರಿಗೂ ನಮಸ್ತೆ. ವೇದಕಾವ್ಯ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ, ಇವತ್ತು ಒಂದು ವಿಶೇಷವಾಗಿರುವಂಥ ವಿಡಿಯೋ ಅಂತಲೇ ಹೇಳ್ಬೋದು. ತುಂಬ ಇಷ್ಟಪಟ್ಟು ಇವತ್ತು ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಅಡುಗೆ ಮಾಡಬೇಕು, ಊಟ ಮಾಡಬೇಕು ಅಂತ ಅಂದ್ಕೊಂಡು ಅಡುಗೆ ಮಾಡಿರೋವಂಥದ್ದು. ತುಂಬಾ ರುಚಿಯಾಗಿ ಟೇಸ್ಟಿಯಾಗಿರುವಂಥದ್ದು. ಸೊ ಏನೇನು ಮಾಡಿದ್ದೀನಿ ಅಂತ ಹೇಳ್ತಾ ಹೋಗ್ತೀನಿ, ನೀವು ಕೂಡ ನೋಡಿ. ಆದಷ್ಟು ಆರೋಗ್ಯಕರವಾಗಿರುವಂಥ ಊಟ ತಿನ್ನಬೇಕು. ಈಗಿನ ಕಾಯಿಲೆಗಳು ಮತ್ತು ಈಗ ನಡೀತಾ ಇರೋವಂಥ ಪರಿಸ್ಥಿತಿಗಳು, ಇವಾಗಿದ್ದವ್ರು ಇನ್ನೊಂದು ಸ್ವಲ್ಪ ಹೊತ್ತಿಗೆ ಇರೋದಿಲ್ಲ. ಈ ಥರ ಎಲ್ಲ ಇರಬೇಕಾದ್ರೆ ನಾವು ಆದಷ್ಟು ಒಳ್ಳೆ ಊಟ ತಿನ್ನೋಣ, ಆರೋಗ್ಯಕರವಾಗಿರೋ ತಿನ್ನೋಣ, ಮನೆಯಲ್ಲೇ ಮಾಡ್ಕೊಂಡು ತಿನ್ನೋಣ ಅಂತ ಹೇಳ್ತಾ, ಇವತ್ತು ಜೋಳದ ರೊಟ್ಟಿಗೆ ಅಳಸಂಡೆ ಕಾಳು ಪಲ್ಯ ಮಾಡಿದ್ದೀನಿ. ಅಳಸಂಡೆ ಕಾಳು ಪಲ್ಯ ಮತ್ತು ಬದನೆಕಾಯಿ ಪಲ್ಯ. ಇದು ನಮ್ಮ ಕಡೆಗೇನು ಮಾಡೋವಂಥ ಅಡುಗೆಗಳೇನಲ್ಲ. ನಮ್ಮ ಕಡೆಗೆ ರಾಗಿ ಮುದ್ದೆ, ಬಸ್ಸಾರು ಈ ಥರದ್ದು. ಇವತ್ತು ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಅಡುಗೆ ಮಾಡಬೇಕು ಅಂದ್ಬಿಟ್ಟು ಮಾಡಿರೋವಂಥದ್ದು. ಸೊ ಬದನೆಕಾಯಿ ಪಲ್ಯ ಆದಮೇಲೆ ಸ್ವಲ್ಪ ಚಿತ್ರಾನ್ನ ಇಲ್ಲ ಅಂದರೆ ಅನ್ನ ಸಾಂಬಾರು ತಿನ್ಬೋದು. ಚಿತ್ರಾನ್ನ, ಸ್ವಲ್ಪ ಸೌತೆಕಾಯಿ ಮತ್ತು ಕ್ಯಾರೆಟು, ಚಟ್ನಿ ಪುಡಿ. ಮೇಯ್ನು ಉತ್ತರ ಕರ್ನಾಟಕ ಕಡೆಗೆ ಈ ಚಟ್ನಿ ಪುಡಿ, ಶೇಂಗಾ ಚಟ್ನಿ ಪುಡಿ ಆಗಿರ್ಬೋದು, ಮತ್ತು ಹುಚ್ಚೆಳ್ಳು ಪುಡಿ, ಈ ಥರದ್ದೆಲ್ಲದನ್ನೂ ತುಂಬಾ ಮಾಡ್ತಾರೆ. ಹೇಳಬೇಕು ಅಂದರೆ ರೊಟ್ಟಿಗಳಿಗೆ ಈ ಚಟ್ನಿ ಪುಡಿ ಮತ್ತು ಈ ಥರದ್ದು ಮೊಸರು ಇದೆಲ್ಲ ತುಂಬಾ ರುಚಿ ಕೊಡೋ ಅಂಥದ್ದು. ಇವತ್ತು ನಮ್ಮನೇಲಿ ಈ ಅಡುಗೆ ಮಾಡಿದ್ದು. ಇದ್ರ ಜೊತೆಗೆ ಬೇಕಂತ ಅಂದರೆ ನೀವು ಪ್ರೋಟೀನು ಬೇಕು ಅನ್ನೋರು ಮೊಟ್ಟೆ, ಈ ಥರ ಇನ್ನೂ ಸ್ವಲ್ಪ ಜಾಸ್ತಿ ತರಕಾರಿ, ಈ ಥರದ್ದೆಲ್ಲದನ್ನೂ ತಿನ್ಬೋದು. ಆದಷ್ಟು ಒಳ್ಳೆಯ ಆಹಾರ ತಿನ್ನೋಣ, ಆರೋಗ್ಯಕರವಾಗಿರುವಂಥದ್ದು ತಿನ್ನೋಣ. ಹೊರ್ಗಡೆ ತಿನ್ನೋದನ್ನ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳೋಣ ಅಂತ ಹೇಳ್ತಾ, ಇವತ್ತನ್ನೆಲ್ಲ ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ, ಅರ್ಜೆಂಟ್ ಇತ್ತು, ಬೇಗ ಮಾಡಿಬಿಟ್ಟೆ. ಸೊ ಹಾಗಾಗ್ಬಿಟ್ಟು ಇವತ್ತು ಇದಿಷ್ಟು ನಮ್ಮನೆ ರಾತ್ರಿ ಊಟಕ್ಕೆ ಮಾಡಿರೋವಂಥದ್ದು. ನೆಮ್ಮದಿಯಾಗಿ ಕೂತ್ಕೊಂಡು ಹೊಟ್ಟೆ ತುಂಬ ಊಟ ಮಾಡಿ ಕಣ್ಣು ತುಂಬ ನಿದ್ದೆ ಮಾಡಿದ್ರೆ ಏನು ಖುಷಿ ಸಿಗುತ್ತೆ ಅಲ್ವಾ. ನಾನು ಮೊದಲೇ ಹೇಳ್ದಂಗೆ ಇದ್ರ ಜೊತೆಗೆ ಮೊಟ್ಟೆ ಬೇಕಂದರೆ ಮೊಟ್ಟೆನೂ ಕೂಡ ತಿನ್ಬೋದು. ಅದನ್ನು ಕೂಡ ನಾನು ಬೇಯಿಸಿಟ್ಟಿದ್ದೆ. ಸೊ ಅದು ಬೇಕಂತ ಅಂದರೆ ಖಂಡಿತವಾಗಿಯೂ ಪ್ರೋಟೀನ್ ಒಂದೋ ಎರಡೋ ಮೊಟ್ಟೆ ತಿಂದ್ಬಿಟ್ರೆ ಒಳ್ಳೆ ರಾತ್ರಿ ಊಟ ಆಗುತ್ತೆ. ಸೊ ಇವತ್ತಿನ ವಿಡಿಯೋ ಇದಾಗಿತ್ತು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು.